ಸಿ.ಟಿ. ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ನಡೆಯುತ್ತಿರುವಂತಹ ಜಟಾಪಟಿ ವಿಚಾರವನ್ನು ಇದೀಗ ಸರ್ಕಾರ ಸಿ.ಐ.ಡಿಗೆ ವಹಿಸಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಡಿ.ಸಿ.ಎಂ ಹಾಗೆ ಶಾಸಕರಾಗಿರ್ತಕ್ಕಂಥ ಅಶ್ವತ್ಥ ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ಇಷ್ಟು ದಿನ ಬಿಜೆಪಿ ಒಂದು ಆರೋಪವನ್ನು ಮಾಡ್ತಾ ಇತ್ತು, ಗೃಹ ಸಚಿವರ ಕೈಯನ್ನು ಕಟ್ಟಿ ಹಾಕಿದ್ರು ಅಂತ. ಈಗ ಗೃಹ ಸಚಿವರನ್ನೇ ಸಿ.ಐ.ಡಿ ತನಿಖೆಗೆ ವಹಿಸಿದ್ದಾರೆ. ಇದರಿಂದ ಯಾರಿದ್ದಾರೆ ಅಂತ? ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಇವರು ಅಂತ ನಾವು ದೋಷಿಸೋಕ್ಕಾಗಲ್ಲ. ಒಟ್ಟು ಸರ್ಕಾರ ಅಂದಾಗ ತಮ್ಮ ಅಧಿಕಾರ ಯಾರೇ ದುರ್ಬಳಕೆಯನ್ನು ಮಾಡ್ಕೊಳ್ಳಿ, ಯಾರ ಪರವಾಗಿ ಮಾಡ್ಕೊಂಡಿದ್ರು ಅದು ದುರ್ಬಳಕೆನೇ. ಹಾಗಾಗಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಏನೊಂದು ಸದನದ ಚೌಕಟ್ಟಲ್ಲಿ ನಡೆದಿರುವಂಥ ವ್ಯಾಪ್ತಿಯಲ್ಲಿ, ಸದನದ ಒಳಗೆ ನಡೆದಿರುವಂಥ ಯಾವುದೇ ರೀತಿಯಾದಂಥ ಆ ವ್ಯಾಪ್ತಿಗೆ ಅಧಿಕಾರ ಇರುವಂಥದ್ದು ಆ ಸಭಾಪತಿಗಳಿಗೆ, ಸಭಾಧ್ಯಕ್ಷರಿಗೆ. ಸೊ ಇಂಥದ್ದು ವ್ಯಾಪ್ತಿಯನ್ನು ಅವರಿಂದ ಈ ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗ್ತಿರೋಂಥದ್ದು ನ್ಯಾಯಬದ್ಧವಾಗಿಲ್ಲ, ಕಾನೂನುಬದ್ಧವಾಗಿಲ್ಲ. ಸಂಪೂರ್ಣವಾಗಿ ಆ ಸದನಕ್ಕೆ ಅಗೌರವ ತರುವಂಥ ಕೆಲಸ ಇವತ್ತು ಸರ್ಕಾರ ಸಿ.ಐ.ಡಿ ತನಿಖೆಯನ್ನು ಆಜ್ಞೆ ಮಾಡೋ ಮೂಲಕ ಅದರ ಅಧಿಕಾರಕ್ಕೆ ಅಥವಾ ಅದಕ್ಕೆ ಗೌರವಕ್ಕೆ ಚ್ಯುತಿ ಬರುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ. ಹಾಗಾಗಿ ಈ ವಿಚಾರದಲ್ಲಾಗಲೇ ಸಭಾಪತಿಗಳು ಭಾಳ ಸ್ಪಷ್ಟವಾಗಿ ತಮ್ಮ ನಿಲುವನ್ನು, ತಮ್ಮ ಏನು ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದು ಯಾವುದೇ ಕಾರಣದಲ್ಲೂ ಇದಕ್ಕೆ ಚ್ಯುತಿ ಬರುವಂಥ ರೀತಿಯಲ್ಲಿ ವ್ಯಾಪ್ತಿಗೆ ಯಾರೇ ಬೇರೆ ರೀತಿ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟು ಈ ಕನ್ಫ್ರಂಟೇಷನ್ಗೆ ಮಾಡಲಿಕ್ಕೆ ಕೊಟ್ಟಿರೋಂಥದ್ದು, ಈ ಕನ್ಫ್ರಂಟೇಷನ್ ಆಗ್ತಿರೋಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಹಾಗಾಗಿ ಸರ್ಕಾರ ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಯಾವುದೇ ಕಾರಣದಲ್ಲೂ ಸದನಕ್ಕೆ ಅಗೌರವ ತರುವಂಥ, ಅದರ ಅಧಿಕಾರಕ್ಕೆ ಧಕ್ಕೆ ತರುವಂಥ ರೀತಿಯಲ್ಲಿ ಸರ್ಕಾರ ಯಾವುದೇ ಕ್ರಮ ಇಂಥ ಸಿ.ಐ.ಡಿ ತನಿಖೆನ ಆಜ್ಞೆ ಮಾಡಬಾರ್ದು. ಏನೇ ಆಜ್ಞೆ ಮಾಡಬೇಕಾಗಿದ್ದರೆ ಸಿ.ಟಿ. ರವಿ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಂಥ ವ್ಯಕ್ತಿಗಳ ಮೇಲೆ ಮತ್ತು ಈ ಪೊಲೀಸ್ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಂಥ ಅಧಿಕಾರಿಗಳ ಮೇಲೆ ಸಿ.ಐ.ಡಿ ತನಿಖೆ ಮಾಡಲಿ. ಯಾಕೆಂದರೆ ಅದೇನು ಸದನದ ವ್ಯಾಪ್ತಿಯೊಳಗಡೆ ಬಂದಿರೋಂಥದ್ದಲ್ಲ, ಸದನದ ಹೊರಗೆ ಆಗಿರುವಂಥ ವಿಚಾರದಲ್ಲಿ ಇದೇನು ಬೇಕನ್ನು ಮಾಡಲಿ. ಸದನದ ಒಳಗೆ ನಡೆದಿರುವಂಥ ವಿಚಾರದಲ್ಲಿ ಸಂಬಂಧಪಟ್ಟ ಸಭಾಪತಿಗಳು ಈಗಾಗಲೇ ಅದಕ್ಕೆ ಗಮನ ವಹಿಸಿದ್ದಾರೆ. ಈಗಾಗಲೇ ಅದನ್ನು ವಿಚಾರಣೆಯನ್ನು ಕೈಗೆತ್ಕೊಂಡಿರುವಂಥದ್ದಿದೆ. ಅಲ್ಲೇ ಏನೇ ಇತ್ಯರ್ಥ ಆಗಬೇಕಿದ್ರೂ ಸಭಾಪತಿಗಳ ನ್ಯಾಯಾಲಯದಲ್ಲಿ ಅವರ ಒಂದು ಸಮ್ಮುಖದಲ್ಲಿ ಅವ್ರ ಮುಂದೆನೇ ಇದು ಇತ್ಯರ್ಥ ಆಗುವಂಥದ್ದು ಆಗಬೇಕು. ಸರ್, ಪ್ರಮುಖವಾಗಿ ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಅಲ್ಲಿ ಏನೇ ಘಟನೆ ನಡೆದರೂ ಸಹ ಸ್ಪೀಕರ್ ಅಥವಾ ಸಭಾಪತಿ ಅವರೇ ಅಂತಿಮ ತೀರ್ಮಾನ. ಕ್ಲಿಯರ್ ಕಟ್ಟಾಗಿ ಸಭಾಪತಿಯವರು ಹೇಳ್ತಾರೆ ಇಲ್ಲಿ ಇದನ್ನು ಫೇಕ್ ಮಾಡಿದ್ದಾರೆ ಆಡಿಯೋವನ್ನು ಅಂತ. ಇಷ್ಟೆಲ್ಲ ಆದರೂ ಸಹ ಸರ್ಕಾರ ಯಾಕೆ ಇಷ್ಟೊಂದು ಅಟುಕ್ ಬಿದ್ದಿದೆ ಅಂತ ಅದಕ್ಕೆ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ನೋಡಿ, ಯಾರು ಸದನದ ಸದಸ್ಯರಾಗಿರೋ ನಾವೇ ಗೌರವವನ್ನು ಕಾಪಾಡಲ್ಲ, ಶಾಸಕಾಂಗದ ಅಧಿಕಾರವನ್ನು ನಾವೇ ಉಳಿಸ್ಕೊಂಡು ಅದಕ್ಕೆ ಮಾನ್ಯತೆಯನ್ನು ನಾವೇ ಕೊಡದೆ ಇನ್ಯಾರು ಕೊಡ್ತಾರೆ? ಸೊ ಹಾಗಾಗಿ ಇದಕ್ಕೆಲ್ಲ ನೋಡಿದ್ರೆ ಒಂಥರ ಒಳ್ಳೆಯ ನಡವಳಿಕೆ ಅಲ್ಲ, ಒಳ್ಳೆಯ ನಡೆ ಅಲ್ಲ ಈ ಸರ್ಕಾರದ್ದು, ಕಾಂಗ್ರೆಸ್ ಸರ್ಕಾರದ್ದು. ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ವೈಮನಸ್ಸಿನ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಶಬ್ದವನ್ನು ಮಾಡ್ತಾರೆ, ನಾನು ನಿದ್ದೆ ಮಾಡೋದಿಲ್ಲ, ಇದಕ್ಕೆ ನ್ಯಾಯ ಸಿಗೋವರೆಗೂ ನಾನು ಶಬ್ದ ಮಾಡ್ತೀನಿ ಅಂತ. ಅವ್ರೇನು ತೊಂದರೆ ಇಲ್ಲ, ಅವರವ್ರ ಹಕ್ಕನ್ನು ಕಾಪಾಡಿಕೊಳ್ಳಿಕ್ಕೆ ಅವ್ರೇನು ಪ್ರಯತ್ನ ಮಾಡ್ತಾರೋ ಒಳ್ಳೆಯದು, ಅವ್ರೇನು ತಪ್ಪು ಅಂತ ನಾನೇನು ಹೇಳಲ್ಲ. ಆದರೆ ಯಾವ ರೀತಿ ಪಡ್ಕೋಬೇಕು ಅನ್ನೋಂಥದ್ದು ಭಾಳ ಮುಖ್ಯ. ಪ್ರಮುಖವಾಗಿ ಸಿ.ಟಿ. ರವಿ ಅವರ ಮೇಲೆ ಅಲ್ಲಾಡಿದಂತಹ ಒಬ್ಬನನ್ನು ಸಹ ಇಲ್ಲಿವರೆಗೂ ಪೊಲೀಸ್ನವರು ಬಂಧಿಸಿಲ್ಲ. ಪೊಲೀಸ್ನವ್ರು ಹೇಳ್ತಾರೆ ಅದನ್ನು ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಐಡೆಂಟಿಫೈ ಮಾಡಿದ ನಂತರ ಬಂಧಿಸ್ತೀವಿ ಅಂತ. ಎಲ್ಲೋ ಒಂದು ಕಡೆ ಸರ್ಕಾರದ ಒತ್ತಡ ಪೊಲೀಸ್ನವ್ರ ಮೇಲೆ ಇದೆಯಾ ಸರ್? ಐಡೆಂಟಿಫೈ ಮಾಡೋಕ್ಕೇನಿದೆ, ಅಲ್ಲೇ ವಿಡಿಯೋ ಇದೆ, ಸಾಕ್ಷಿ ಇದೆ, ಎಲ್ಲ ಇದೆ. ಅದೇ ಇದು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಒಬ್ಬ ಸದಸ್ಯ ಧರಣ ಕೂತಿರೋಂಥನೋ ತನ್ನ ಹಕ್ಕು ತನಗೆ ಹಲ್ಲೆ ಮಾಡೋಕ್ಕೆ ಬಂದಂಥ ವ್ಯಕ್ತಿ ಮೇಲೆ ಅವರು ನ್ಯಾಯ ಕ್ರಮವನ್ನು ವಹಿಸಬೇಕು ಅಂತ ಧರಣ ಕೂತಿರೋರ ಮೇಲೆ ಅಲ್ಲದ ಸಲ್ಲದ ಕೇಸ್ಗಳು ಹಾಕಿ ಅವ್ರ ಮೇಲೆಲ್ಲ ಕಿರುಕುಳ ಕೊಟ್ಟು, ಹಿಂಸೆ ಮಾಡಿ, ಚಿತ್ರಹಿಂಸೆ ಕೊಟ್ಟು, ಏನು ನ್ಯಾಯ ಸಿಗದ ರೀತಿಯಲ್ಲಿ ನಡೆಸ್ಕೊಂಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಮತ್ತು ಗೃಹ ಇಲಾಖೆ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಇವೆಲ್ಲವನ್ನು ನೋಡಿದ್ರು ಇನ್ನೂ ಮುಂದುವರೆದು ಈ ರೀತಿ ಪರಿಜ್ಞಾನವಿಲ್ಲದೆ, ತಿಳುವಳಿಕೆ ಇಲ್ಲದೆ, ಒಂದು ದ್ವೇಷದ ಒಂದು ರಾಜಕೀಯ ಪ್ರೇರಿತವಾಗಿ ಈ ಪ್ರಯತ್ನ ಮಾಡಿಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆಯದಾಗಲ್ಲ. ಅವ್ರಿಗೆ ಈ ಏನೇ ವಿರುದ್ಧವಾಗಿ ಹೋದರೆ, ಏನೇ ಜನರ ಆಕ್ರೋಶ ಇದ್ದರೆ ಈ ಕಾಂಗ್ರೆಸ್ ಸರ್ಕಾರದ ಈ ನಡವಳಿಕೆ ಮೇಲೆ ಎಲ್ಲ ಸಂಪೂರ್ಣವಾಗಿ ಇಡೀ ಸಮಾಜ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡಿರೋದು ವಿಶೇಷವಾಗಿ ಈ ಘಟನೆ ವಿಚಾರದಲ್ಲಿ. ಅಲ್ಲಿನ ಉಸ್ತುವಾರಿ ಸಚಿವರೇ ಸ್ವತಃ ಹೇಳ್ತಾರೆ ಇದನ್ನು ಇಲ್ಲಿವರೆಗೂ ಹೇಳ್ಕೊಂಡು ಹೋಗೋ ಅವಶ್ಯಕತೆ ಇರಲಿಲ್ಲ ಅಂತ. ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರು ಸಹ ಹೇಳ್ತಾರೆ
ಏನು ಸದನದ ಒಳಗಡೆ ಆಗಿರ್ತಕ್ಕಂಥದ್ದನ್ನು ಸದನದ ಒಳಗಡೆನೇ ಕ್ಲಿಯರ್ ಮಾಡ್ಕೋಬೇಕಾಯ್ತು ಅಂತ. ಆದರೆ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ಖಂಡಿತ ಅದರ ಬಗ್ಗೆ ಎರಡು ಅನುಮಾನನೇ ಇಲ್ಲ. ಏನು ಇವತ್ತಿಗೂ ಅಷ್ಟೇ ಅವ್ರದ್ದು ಏನೇ ಅಹವಾಲಿದ್ರೆ ಅಳಲಿದ್ರೆ ಏನೇ ಅಹವಾಲುಗಳಿದ್ರೂ ಆ ಸಭಾಪತಿಗಳ ಮುಂದೆನೇ ಮಾತಾಡ್ಬೋದಿತ್ತು, ಸಭಾಪತಿಗಳ ಮುಂದೆನೇ ಮಂಡಿಸ್ಬೇಕಿತ್ತು, ಸಭಾಪತಿಗಳಿಗೇನೆ ಏನೇ ದೂರು ಕೊಡಬೇಕಿತ್ತು. ಅಲ್ಲಿ ದೂರು ಕೊಟ್ಟಿರೋದು ವಿಚಾರಣೆಯನ್ನು ಮಾಡೋಕ್ಕೆ ಮುಂಚೆನೇ ಇವರೆಲ್ಲ ಈ ರೀತಿ ಎಲ್ಲೆಲ್ಲ ಯಾವ ದಿಕ್ಕಲ್ಲಿ ಒಟ್ಟರೆ ಎಷ್ಟು ಮಟ್ಟಿಗೆ ಸರಿ ಇದೆ. ಕೊನೆಯದಾಗಿ CID ಕೊಟ್ಟಿದ್ದಾರೆ ಸರ್ಕಾರ, BJPಯ ನೆಕ್ಸ್ಟ್ ಹೋರಾಟ ಹೆಂಗಿರುತ್ತೆ? ಖಂಡಿತ ಇದನ್ನು ಕಾನೂನಾತ್ಮಕವಾಗಿಯೂ ರಾಜಕೀಯವಾಗಿಯೂ ಒಂದು ಸಾಮಾಜಿಕವಾಗಿಯೂ ಇದಕ್ಕೆ ವಿರೋಧಿಸುವಂಥದ್ದು, ಬಯಲಿಗಿಳಿಯುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಇವತ್ತೆಲ್ಲ ನಮ್ಮ ಹಿರಿಯರು ನಾಯಕರುಗಳೆಲ್ಲರೂ ಒಟ್ಟಾಗಿ ಸೇರಿ ಈ ವಿಚಾರದಲ್ಲೆಲ್ಲ ಚರ್ಚೆನ ಮಾಡಿ ಭಾಳ ಸ್ಪಷ್ಟ ನಿಲುವನ್ನು ತೊಗೊಳ್ಳೋಂಥದ್ದಾಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ DCM ಅಶ್ವತ್ಥನಾರಾಯಣ ಅವರ ಮಾತು. ಕ್ಯಾಮ್ರಾಮನ್ ಜಯರಾಮ್ ಜೊತೆ ರಾಘವೇಂದ್ರ VN, ಪವರ್ TV, ಬೆಂಗಳೂರು.